ಮುಸಲ್ಮಾನರನ್ನು ಬೀಫ್ ಹೆಸರಿನಲ್ಲಿ ದ್ವೇಷ ಮಾಡುವವರು ಒಂದು ಸತ್ಯ ಕೇಳಿದ್ರೆ ಖಂಡಿತವಾಗ್ಲೂ ಕೂಡ ನೀವು ಶಾಕ್ ಆಗ್ತೀರಾ. ನಮ್ಮ ಭಾರತದಲ್ಲಿ ಕೆಲವರು ಮುಸಲ್ಮಾನರನ್ನು ಬೀಫ್ ವಿಚಾರದಲ್ಲಿ ಟಾರ್ಗೆಟ್ ಕೂಡ ಮಾಡ್ತಾರೆ. ಆದರೆ ಅದೇ ಸಮಯದಲ್ಲಿ ನಮ್ಮ ಭಾರತವು ಜಗತ್ತಿನಲ್ಲಿ ಬೀಫ್ ಎಕ್ಸ್ಪೋರ್ಟ್ ಮಾಡುವ ದೊಡ್ಡ ದೇಶಗಳಲ್ಲಿ ಒಂದಾಗಿರ್ತದೆ. ಜಗತ್ತಿನ ವರದಿಗಳ ಪ್ರಕಾರ ಇಂಡಿಯಾ ಹಲವಾರು ವರ್ಷಗಳಿಂದ ಬೀಫ್ ಎಕ್ಸ್ಪೋರ್ಟ್ಗಳಲ್ಲಿ ಟಾಪ್ 3 ಸ್ಥಾನಗಳಲ್ಲೂ ಕೂಡ ಇದೆ. ಇಲ್ಲಿ ಒಂದು ಪ್ರಮುಖ ವಿಷಯ ಏನು ಅಂತಂದ್ರೆ, ಇದೇ ಪ್ರಧಾನಮಂತ್ರಿಯವರು ಒಮಾನ್ಗೆ ಹೋಗಿ ಬೀಫ್ ಹಲಾಲ್ ಸರ್ಟಿಫಿಕೇಟ್ಗೆ ಸಹಿ ಕೂಡ ಹಾಕಿ ಬರ್ತಾರೆ. ಆದರೆ ನನ್ನ ಕಟ್ಟಕಡೆಯ ಕೊನೆಯ ಪ್ರಶ್ನೆ ಏನಂತಂದ್ರೆ, ನಮ್ಮ ದೇಶದೊಳಗೆ ಬೀಫ್ ಹೆಸರಿನಲ್ಲಿ ದ್ವೇಷ ಹುಟ್ಟಿಸುವುದು ಯಾಕೆ? ಆದರೆ ವಿದೇಶಗಳಿಗೆ ಅದೇ ಮಾಂಸವನ್ನು ವ್ಯಾಪಾರವಾಗಿ ಮಾರುವುದು ಯಾಕೆ? ಇದು ನ್ಯಾಯನ? ಒಂದು ವಿಷಯ ಬಹಳ ಸ್ಪಷ್ಟ. ಚುನಾವಣಾ ಸಮಯ ಬಂದಾಗ ಕೆಲವರು ಧರ್ಮ ಮತ್ತು ಭಾವನೆಗಳನ್ನು ಬಳಸಿ ಅಮಾಯಕ ಜನರ ನಡುವೆ ದ್ವೇಷ ಹುಟ್ಟಿಸಿ ರಾಜಕೀಯ ಲಾಭ ಪಡೆಯುವವರು ಹಾಗೂ ಪ್ರಾಮಾಣಿಕವಾಗಿ ಪ್ರಯತ್ನಿಸುವವರು ಕೂಡ ಇದ್ದಾರೆ. ಇದರಲ್ಲಿ ನೀವು ಯಾವ ಗುಂಪಿಗೆ ಸೇರಿದವರು? ಕಾಮೆಂಟ್ ಮಾಡಿ, ಶೇರ್ ಮಾಡಿ.